ಬಿಜೆಪಿ ಬಗ್ಗೆ ಈ ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯ ಏನು? ನೋಡಿ, ರಾಜ್ಯದಲ್ಲಿ ವಿರೋಧ ಪಕ್ಷದ ಕೆಲಸವನ್ನ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾಗಲ್ವಾ? ನಿಮಗೆ ಆಶ್ಚರ್ಯ ಆಗುತ್ತೆ. ರಾಜ್ಯದ ಬಿಡಿ, ಕಲಬುರಗಿಯಲ್ಲಿನೇ ಪತ್ರಕರ್ತರು ಹೇಳ್ತಾರೆ, ಅಧಿಕೃತ ವಿರೋಧ ಪಕ್ಷದ ಸ್ಥಾನದಲ್ಲಿ ಇವತ್ತು ಶಿವಸೇನಾ ಇದೆ ಅಂತ ಹೇಳಿ. ನಮ್ಮ ಕಲಬುರಗಿಯಲ್ಲಿ ಮತ್ತು ಟೋಟಲ್ ಕರ್ನಾಟಕದಲ್ಲಿ ಜನರ ಅಭಿಪ್ರಾಯ ಏನಿದೆ ಅಂತ ಕೇಳಿದ್ರೆ, ಕಾಂಗ್ರೆಸ್ ಜೊತೆಗೆ ಇವರು ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅಗ್ರೆಸಿವ್ ಆಗಿ ಎಲ್ಲಿ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕಬೇಕು ಆ ಪ್ರಯತ್ನಕ್ಕೆ ಈ ನಮ್ಮ ಬಿಜೆಪಿಯವರು ಹೋಗ್ತಾ ಇಲ್ಲ ಅನ್ನುವಂತಹ ಆರೋಪ ಇದೆ. ನೋಡಿ, PSI ಸ್ಕ್ಯಾಮ್ ಆಯ್ತು ಕಲಬುರಗಿಯಲ್ಲಿ. ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಪ್ರಿಯಾಂಕಾ ಖರ್ಗೆ ಅವರು ಆ ಸರ್ಕಾರವನ್ನ ಒಂಟಿಗಾಲಲ್ಲಿ ನಿಲ್ಲಿಸಿದ್ರು, ಒಂಟಿಗಾಲಲ್ಲಿ ಅಕ್ಷರಶಃ. ಆದ್ರೆ ಅದೇ ಪ್ರಿಯಾಂಕಾ ಖರ್ಗೆ ಅವರ ಸಿದ್ಧಾರ್ಥ ಲಾ ಕಾಲೇಜಿನಲ್ಲಿ ಪರೀಕ್ಷಾ ಹಗರಣ ಆಯ್ತು. ಅದಾದ್ಮೇಲೆನೆ ಅಧಿವೇಶನ ಸ್ಟಾರ್ಟ್ ಆದ್ರೆ ಒಬ್ಬನೇ ಒಬ್ಬ MLA, ಕಲಬುರಗಿ MLA ಇರ್ಬೋದು, ಕಲಬುರಗಿಯ ಉತ್ತರ ದಕ್ಷಿಣ ಮತಕ್ಷೇತ್ರದ ಅಭ್ಯರ್ಥಿಗಳಿರ್ಬೋದು, ಒಂದು ಪ್ರಶ್ನೆ ಎತ್ತಲಿಲ್ಲ ರೀ ಇವರು. ಯಾಕೆ ಪ್ರಶ್ನೆ ಮಾಡಲಿಲ್ಲ ಇವರು? ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥನ? ಸಂಪೂರ್ಣವಾಗಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಮ್ಮ ಕಲಬುರಗಿ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಕೂಡ ಇದೆ. ಇದ್ರ ಪರಿಣಾಮನೇ ಇವತ್ತು ಅನೇಕ ಜನ ಈ ಬಿಜೆಪಿಯಿಂದ ಈ JDS ನಿಂದ ರೋಷಿ ಹೋಗಿದ್ದಾರೆ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಇರೋದ್ರಿಂದಲೇ ನೋಡಿ, ನೀವು 2000 ಅಂತ ಹೇಳ್ತೀರಿ ಗುರುಗಳೇ, ಮತ್ತೆ ಕೇಂದ್ರದಲ್ಲಿ ಅವ್ರ ಜೊತೆಲೆ ಇರ್ತೀರಿ. ನೋಡಿ, 2024ರಲ್ಲಿ ಉಮೇಶ್ ಜಾಧವ್ ಅವ್ರು ಗೆದ್ದು ಬರ್ಬೇಕಾಗಿತ್ತು. ಇಂಟೆಲಿಜೆನ್ಸಿ ರಿಪೋರ್ಟ್ ಹೋಯ್ತು 1 ಲಕ್ಷದಿಂದ. ಆ ಸಮಾವೇಶ ಆದ್ಮೇಲೆ 1 ಲಕ್ಷದಿಂದ ಇವ್ರು ಗೆಲ್ತಾರೆ ಅಂತ ಹೇಳಿ ಆ ಒಂದು ಸಮಾವೇಶ, ಆ ಒಂದು ಭಾಷಣ ಕಾಂಗ್ರೆಸ್ಸಿನ 130 ಕೋಟಿ ರೂಪಾಯಿ ಖರ್ಚು ಮಾಡಿತ್ತು, ಗೊತ್ತಾ? ಇತಿಹಾಸದಲ್ಲಿ ಇಲ್ಲ. 130 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಅವರು ಗೆದ್ದು ಬಂದ್ರು. ಸೋಲಿಸಿದವ್ರು ಯಾರು? ಸೋಲಿಸಿದವ್ರು ಯಾರು? ಇದೇ ಬಿಜೆಪಿ ಅವರು ಸೋಲಿಸಿದ್ರು. ಮತ್ತೆ ನಾವು ಶತ ಪ್ರಯತ್ನ ಮಾಡಿ ಅವರನ್ನ ಗೆಲ್ಲಿಸಬೇಕು ಅಂತ ನಿರಂತರ ಹೋರಾಟ ಮಾಡಿದೀವಿ. ಘಟಾನುಘಟಿ ರಾಜಕಾರಣಿಗಳನ್ನ ಎದುರು ಹಾಕೊಂಡಿದೀವಿ. ಆ ಚುನಾವಣೆ ಆದ ಮೇಲೆ ಡಾಕ್ಟರ್ ಉಮೇಶ್ ಜಾಧವ್ ಅವರ ಸೋಲಿಗೆ ನೇರವಾಗಿ ಬಿಜೆಪಿಗರೇ ಕಾರಣ ಅಂತ ಹೇಳ್ತೀರಿ. ಇದು ಮುಚ್ಚಿಟ್ಟ ಸತ್ಯ ಅಲ್ಲ, ಬಹಿರಂಗ ಸತ್ಯ. ಆದ್ರೆ ಉತ್ತರ ಕ್ಷೇತ್ರದಲ್ಲಿ 52,000 ಮತ ಲೀಡ್ ಕೊಡುತ್ತೆ ಅಂದ್ರೆ ಅಲ್ಲಿ ಏನ್ ಕೆಲಸ ಮಾಡಿದ್ದಾರೆ ಇವರು? ತಮ್ಮ ಎಲೆಕ್ಷನ್ ನಲ್ಲಿ ಹಗಲು ರಾತ್ರಿ ಬೂತ್ಗಳಿಗೆಲ್ಲ ಓಡಾಡಿದ್ದಾರೆ. ಮತ ನಡಿಬೇಕಾದ್ರೆ ಬೂತ್ ಎದುರುಗಡೆ ನಿಂತು ಹೋರಾಟ ಮಾಡಿದ್ದಾರೆ. ಗಲಾಟೆಗಳಾಗಿದ್ದಾವೆ. ಈ ಬಾರಿ ಯಾವ ಬಿಜೆಪಿ ಕಾರ್ಯಕರ್ತನೂ ಕೂಡ ಬೂತ್ ಕಡೆ ಸುಳಿಲಿಲ್ಲ. ಇದರ ಹಿನ್ನೆಲೆ ಏನು? ನೀವು ಈ ರೀತಿ ಆರೋಪ ಮಾಡ್ತೀರಿ. ನಾನು ಸಂದರ್ಶನದಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಇಲ್ಲ, ನನ್ನ ಸೋಲಿಗೆ ಬಿಜೆಪಿಗರು ಕಾರಣರಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು. ನೋಡಿ, ರಾಜಕಾರಣಿಗಳು ಹೇಗಾದ್ರೂ ಹೇಳ್ತಾರೆ. ನಾನೇ ಎದ್ರು ಕುಂತ ಹೇಳಿದ್ದಾರೆ, ನೀವು ಮಾಡಿಲ್ಲ ನಿಮ್ಮ ಜನ ಮಾಡಿದೆ ಅಂತ ಹೇಳಿ ಆ ನಾಯಕರಿಗೆ ಬೆಟ್ಟು ಮಾಡಿ ತೋರಿಸಿದ್ದಾರೆ. ಇದಕ್ಕಿಂತಲೂ ದೊಡ್ಡ ಆರೋಪ ಇನ್ನೇನ್ ಬೇಕು? ಇವತ್ತಿಗೂ ಕೂಡ ನೀವು 4 ಗೋಡೆಗಳ ಮಧ್ಯೆ ಕೇಳಿ ಇವ್ರ ಸೋಲಿಗೆ ಯಾರು ಕಾರಣರು ಅನ್ನೋದು ಹೇಳ್ತಾರೆ. ಅಂದ್ರೆ ಅವ್ರು ಒಪ್ಕೊಂಡಿಲ್ಲ ಅಂತ ಅರ್ಥ. ಅವ್ರು ಒಪ್ಕೊಳ್ಳಿಲ್ಲ. ಅದು ಒಪ್ಕೊಳ್ಳೋದು ಬಿಡೋದು ಅವರಿಗೆ ಅನಿವಾರ್ಯತೆ ಇರಬಹುದೇನೋ. ಜನರಿಗೆ ಮಾತ್ರ ಇದ್ರ ಬಗ್ಗೆ ಮನವರಿಕೆ ಆಗಿದೆ. ಒಪ್ಪಂದದ ರಾಜಕಾರಣಕ್ಕಾಗಿಯೇ ಇವತ್ತು ಉಮೇಶ್ ಜಾಧವ್ ಅವರು ಕಲಬುರಗಿಯ 2024 ಚುನಾವಣೆಗೆ ಬಲಿಯಾಗಿದ್ದಾರೆ. ಕೆಲವೊಬ್ರು ಹೇಳ್ತಾರೆ, ನೀವು ನಿಮ್ಗೆ ಸಿಕ್ಕಿರ್ತಕ್ಕಂತ ಅವಕಾಶ ಪರಿಪೂರ್ಣವಾಗಿ ಬಳಸ್ಕೊಳ್ಳಿಲ್ಲ ನೀವು ಸಂಸದರ. ಅದನ್ನೂ ಇರ್ಬೋದು. ಒಬ್ಬ ಹೊಸ ವ್ಯಕ್ತಿ ಎದುರುಗಡೆ ಅದನ್ನು ಇರ್ಬೋದು. ರಾಧಾಕೃಷ್ಣ ಅವ್ರ ಎದುರುಗಡೆ ಅವ್ರು ಬೆಂಗಳೂರಿಂದ ಬಂದು ಇವರನ್ನ ಸೋಲಿಸ್ತಾರೆ ಅಂತಂದ್ರೆ ಇವ್ರು ಕೆಲಸ ಮಾಡಿಲ್ಲ ಅಂತ ಅರ್ಥ ಅಲ್ವಾ ಗುರುಗಳೇ? ಕೆಲಸ ಮಾಡದೇ ಇರುವಂತಹದ್ದು ಕೂಡ ಒಂದು ಆರೋಪ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಅದನ್ನ ಮಾಡಿಲ್ಲ ಅಂತ ಒಪ್ಕೋತೀರಾ? ಹೇಳಕ್ಕೂ ಸಾಧ್ಯ ಇಲ್ಲ. ನೀವು ಪ್ರತಿಶತವಾಗಿ ಪ್ರವಾಸ ಮಾಡಿಲ್ಲ ಅನ್ನುವಂತಹದ್ದು ಕೂಡ ಆರೋಪ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಆರೋಪ ಇದ್ದಾಗಿಯೂ ಕೂಡ ಇವರು ಗೆಲ್ಲುವಂತ ಚಾನ್ಸ್ ಇತ್ತು. ಆದ್ರೆ ಇವರು ಸೋಲಿಗೆ ಕಾರಣರಾದವರು ಕಲಬುರಗಿಯ ಬಿಜೆಪಿಗರ. ಕೆಲವೊಬ್ರು ಹೇಳ್ತಾರೆ, ಇವರು ಮೊದಲನೇ ಬಾರಿ ಗೆದ್ದಿರ್ತಕ್ಕಂಥದ್ದು ಮೋದಿ ಅಲೆಯಲ್ಲಿ. ಮೋದಿ ಇಲ್ದೆ ಹೋಗಿದ್ರೆ ಜಾಧವ್ ಅವರು ಗೆಲ್ತಾ ಇರ್ಲಿಲ್ಲ. ಅಲ್ಲ ರೀ, ಮೋದಿ ಅಲೆ ಈಗ ಬಿಜೆಪಿ ನಡೀತಾ ಇರುವುದೇ ಮೋದಿ ಅಲೆಯ ಮೇಲೆ. ಈಗಲೂ ಇದೆ ಅಂತೀರಾ? ಬಿಜೆಪಿ ನಡೀತಾ ಇರುವುದೇ ಯೋಗಿ ಅಲೆ. ಈಗಲೂ ನಡೀತಾ ಇದೆ. ಇವತ್ತು ಇವು ಇದೆ. ವಿಶ್ವದ ಅಗ್ರಗಣ್ಯ ಪಟ್ಟಿಯಲ್ಲಿ 1ನೇ ಸ್ಥಾನದಲ್ಲಿರುವಂತವರು ಮೋದಿಯವರು. ಅಂದ್ರೆ ಈ ಉಳಿದಿರ್ತಕ್ಕಂಥ ನಾಯಕರೆಲ್ಲರೂ ಕೂಡ ವೇಸ್ಟ್.
ಎಲ್ಲಿ ಬಿಜೆಪಿಲಿ ಇರ್ತಕ್ಕಂಥವ್ರು ನಮ್ಗೆ ಎಷ್ಟು ಅಂತ ಹೇಳ್ತಾ ಇಲ್ರಿ. ಕೇಳ್ತಿದ್ದೀನಿ ನಾನು ನಿಮಗೆ. ಎಷ್ಟು ಅಂತ ಮೋದಿ ಮೋದಿ ಹೇಳ್ತಾ ಮೋದಿ ಇಲ್ಲ. ಮೋದಿ ಅಂದ್ರೆ ಅರ್ಥ ಏನು? ಎಲ್ಲರೂ ಕೂಡ ಮೋದಿಯನ್ನ ಆದರ್ಶವಾಗಿ ಇಟ್ಕೊಂಡು ಅವರ ಹೆಸರಿನಿಂದ ಇವ್ರು ಚುನಾವಣೆಗೆ ಹೋಗ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯಿಂದ ಇಡೀ ಚುನಾವಣೆ ನಡೆಸಕ್ ಸಾಧ್ಯ ಇದೆ ನಮ್ಗಳ? ನೋಡಿ, ಅದ್ರ ಪ್ರಕಾರ ಎಲ್ಲ ರಾಜಕಾರಣಿಗಳು ಕೆಲಸ ಮಾಡ್ಬೇಕು. ಮೋದಿ ಅವರ ಹೇಗೆ ನಡೀತಾ ಇದ್ದಾರೆ ಆ ಪ್ರಕಾರ ಇವ್ರು ನಡೆದಾಗ ಮಾತ್ರ ಇಲ್ಲಿ ಇವ್ರಿಗೆ ಯಶಸ್ವಿ ಸಿಗ್ಲಿಕ್ಕೆ ಸಾಧ್ಯ ಇದೆ. ಮೋದಿ ಅವರ ಹೆಸರನ್ನ ಚುನಾವಣೆಗೆ ಬಳಸ್ಕೊಳ್ಳೋದು, ಅಧಿಕಾರಕ್ಕೆ ಬಂದ ಮೇಲೆ ಮೋದಿಯರ ತತ್ವ ಸಿದ್ಧಾಂತಗಳನ್ನ ಗಾಳಿಗೆ ತೂಡಿದರ ಪರಿಣಾಮ ಇವತ್ತು ವಿರೋಧ ಪಕ್ಷದಲ್ಲಿ ಇವ್ರು ಕುಳಿತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ತತ್ವ ಸಿದ್ಧಾಂತಕ್ಕೆ ತಿಲಾಂಜಲಿ ಇಟ್ಟ ಕಾರಣಕ್ಕಾಗಿ ಇವರಿಗೆ ಅಧಿಕಾರ ಸಿಗ್ತಾ ಇಲ್ಲ. ಈಗ ಇತ್ತೀಚೆಗೆ ಸಾಕಷ್ಟು ಚರ್ಚೆಯಲ್ಲಿರತಕ್ಕಂಥ ವಿಚಾರ ರಾಘವ ಚೈತನ್ಯ ಶಿವಲಿಂಗ ಆಳಂದದ್ದು. ಅದಕ್ಕೆ ಮುನ್ನುಡಿನೇ ನೀವೇ ಬರ್ದಿದ್ದೀರಿ ಎನ್ನುವ ಆರೋಪ ಸಾಕಷ್ಟು ಜನ ಮಾಡ್ತಾರೆ. ಯಾಕಂತ ಕೇಳಿದ್ರೆ ಸಿದ್ಧಲಿಂಗ ಸ್ವಾಮೀಜಿಗಳು ಮುಂದೆ ಬಂದು ಒಂದು ವೇಳೆ ಹೋರಾಟ ಮಾಡದೇ ಇದ್ರೆ ಇದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಆಗ್ತಾ ಇರಲಿಲ್ಲ. ಅವರು ಇದನ್ನ ಬೇಕು ಅಂತಾನೆ ಮಾಡಿದ್ದಾರೆ. ಸಮಾಜದ ಸ್ವಾಸ್ಥ್ಯ ಶಾಂತಿಯನ್ನ ಹಾಳು ಮಾಡ್ತಿರ್ತಕ್ಕಂಥದ್ದು ಯಾರಾದ್ರೂ ಮಾಡಿದ್ರೆ ಸಿದ್ಧಲಿಂಗ ಗುರುಗಳು ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಈ ಪ್ರಶ್ನೆ ಮೊಟ್ಟ ಮೊದಲನಾಗಿ ನಾನು ನಿಮ್ಮ ಬಾಯಿಂದ ಕೇಳ್ತಾ ಇರೋದು. ಯಾರೂ ಕೂಡ ಈ ರೀತಿಯಾದಂತಹ ಆರೋಪ ಮಾಡಿಲ್ಲ. ಯಾಕೆ ಮಾಡಿದ್ದಾರೆ ಅಂತ ಹೇಳ್ತೀನಿ ನಾನು ನಿಮಗೆ. ಆಳಂದ ಶಿವರಾತ್ರಿ ಬಂದ್ರೆ ಅದು ಸ್ಮಶಾನವನ ಗುರುಗಳೇ. ಜನ ಹೊರಗಡೆ ಬಂದು ಪರಮಾತ್ಮನನ್ನು ನೆನೆಸ್ಕೋಬೇಕು, ಪೂಜೆ ಮಾಡಬೇಕು, ಪುನಸ್ಕಾರ ಮಾಡಬೇಕು, ಮಾರ್ಕೆಟ್ ಹೋಗ್ಬೇಕು. ಸುಮಾರು 4-5 ವರ್ಷಗಳಿಂದ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ಏನಾಗುತ್ತೋ ಏನ್ ಬಿಡುತ್ತೋ ಅನ್ನೋ ಟೆನ್ಷನ್. ಅದು ಶಿವ ಇರೋದೇ ಸ್ಮಶಾನದಲ್ಲಿ. ಶಿವನಿಗೆ ಪ್ರೀತಿಯ ಕ್ಷೇತ್ರನೇ ಸ್ಮಶಾನ. ಅಂದ್ರೆ ಎಲ್ರು ಸ್ಮಶಾನ ಹೋಗ್ಬೇಕಾಗ ಅದನ್ನ ಅರ್ಥ ಮಾಡ್ಕೊ. ನೀವು ಅಂದ್ರಲ್ಲ ಸ್ಮಶಾನ ಮೌನ ಅಂತ. ಹೌದು, ಮತ್ತೆ ಶಿವ ಬಯಸೋದೇ ಸ್ಮಶಾನ. ಶಾಂತಿಗೆ, ಆಳಂದ ಶಾಂತಿಗೆ ಕೊಳ್ಳಿ ಇಟ್ಟವರು ನಾನಲ್ಲ. ಆಳಂದ ಶಾಂತಿಗೆ ಕೊಳ್ಳಿ ಇಟ್ಟವರು ಲಾಡ್ಲೆ ಮಶಾಕ್ ದರ್ಗಾ ಕಮಿಟಿಯ ನೀಚರು. 400 ವರ್ಷಗಳಿಂದ ರಾಘವ ಚೈತನ್ಯ ಪೂಜೆಗೆ ಅಭಿಷೇಕ ಆಗುತ್ತೆ, ಪೂಜೆ ಪ್ರತಿನಿತ್ಯನೂ ಪೂಜೆ ಆಗ್ತದೆ. ಅಂತಹ ಪವಿತ್ರ ಲಿಂಗದ ಮೇಲೆ ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ ಮಾಡಿದವರು ಸಿದ್ಧಲಿಂಗ ಸ್ವಾಮೀಜಿ ಅಲ್ಲ, ದರ್ಗಾ ಕಮಿಟಿಯ ಮೊಮ್ಮಕ್ಕಳಲ್ಲಿ ಮಾಡಿದ್ದು. ಅದನ್ನ ಪ್ರಶ್ನೆ ಮಾಡಿದ್ರೆ, ಅದನ್ನ ಶುದ್ಧೀಕರಣ ಮಾಡ್ತೀವಿ ಅಂತ ನಾವು ಹೊರಟ್ರೆ ಸರ್ಕಾರ ನಮ್ಮನ್ನು ತಡೀತು. ಆದ್ರೂ ನಮ್ಮವ್ರು ಹೋಗಿ ಪೂಜೆ ಮಾಡಿದ್ರೆ ಅದು ಸಂತೋಷ ಆಯ್ತು. ಪೂಜೆ ಮಾಡ್ಲಿಕ್ಕೆ ಹೋದವ್ರ ಮೇಲೆ ಶಾಂತವಾಗಿ ಪೂಜೆ ಮಾಡಿ ವಾಪಸ್ ಬರ್ತಿದ್ರಲ್ಲ. ದಾಳಿ ಮಾಡಿದವರು ಯಾರು? ಚಾವಣಿ ಮೇಲೆ 2 ಟ್ರಿಪ್ ಕಲ್ಲುಗಳನ್ನ ಇಟ್ಟವ್ರು ಯಾರು? ಡ್ರಮ್ ನಲ್ಲಿ ನೀರಲ್ಲಿ ಮೆಣಸಿನ ಪುಡಿ ಹಾಕಿ ಕಲಿಸಿಟ್ಟವ್ರು ಯಾರು? ರಾಡ್ಗಳನ್ನ, ಬಡಿಗೆಗಳನ್ನ ಇಟ್ಟವ್ರು ಯಾರು? DC SP ಕಾರ್ ಮೇಲೆ ದಾಳಿ ಮಾಡಿದವರು ಯಾರು? ಅಲ್ಲಿ ಆಗಿನ ಶಾಸಕ ಸುಭಾಷ್ ಗುತ್ತೇರ್ ಕಾರನ್ನ ಸಂಪೂರ್ಣವಾಗಿ ಜಖನ್ ಮಾಡಿದ್ರು ಯಾರು? ಒಂದೇ ಒಂದು ನಾನು ಮಾತು ಹೇಳ್ತೀನಿ, 60% ಮುಸ್ಲಿಂ ಆ ಪಟ್ಟಣದಲ್ಲಿದೆ. ಯಾರೂ ಕೂಡ ಆ ಸಮಾಜಕ್ಕೆ ಟಚ್ ಮಾಡಿದ್ದಿಲ್ಲ. ರೈತರು ಬೆಳೆದಂತಹ ಮಾಲನ್ನ ತಂದು ಅವ್ರು ಎಷ್ಟು ಕೇಳ್ತಾರೋ ಅಷ್ಟಕ್ಕಲ್ಲಿ ಬಾಯಿ ಮುಚ್ಕೊಂಡು ಕೊಟ್ಟು ಹೋಗ್ಬೇಕಾಗ್ತಿತ್ತು. ತಿಂಡಿ ತಿಂದು ದುಡ್ಡು ಕೊಡದೇನೆ ಹೋಗುವಂತ ಸನ್ನಿವೇಶ ಅಲ್ಲಿತ್ತು. ಒಂದ್ ರೀತಿ ಅದು ರಿಪಬ್ಲಿಕ್ ಆಫ್ ಆಳಂದಾಗಿ ಬಿಟ್ಟಿತ್ತು. ಆದರೆ ರಾಘವ ಚೈತನ್ಯರ ಶಾಪದಿಂದ 2022ರಲ್ಲಿ ಹೆಡೆಮುರಿ ಕಟ್ಟಿತ್ತು ಆಗಿನ ಸರ್ಕಾರ. ಅದನ್ನ ಹೆಡೆಮುರಿ ಕಟ್ಟಿದವರು ಇವತ್ತು ನಮ್ಮ ಸಂಘಟನೆ, ಹಿಂದೂ ಸಂಘಟನೆ. ಯಾರೂ ಕೂಡ ಟಚ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನೀವು ರಾಘವ ಚೈತನ್ಯ ಅಂತ ಹೇಳ್ತೀರಿ. ಶಾಸಕ BR ಪಾಟೀಲ್ ಅವರು ಹೇಳ್ತಾರೆ ರಾಘವ ಚೈತನ್ಯರ ಸಮಾಧಿ ಇಲ್ಲಿಲ್ಲ, ಅದು ಮಹಾರಾಷ್ಟ್ರದಲ್ಲಿದೆ ಅಂತ ಹೇಳ್ತಾರೆ. ನಾನು ಆ ಜಾಗಕ್ಕೆ ಹೋಗಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಹಾಗಾದ್ರೆ 2023 ಚುನಾವಣೆ ಗೆದ್ದ ಮೇಲೆ ಅದೇ ಲಾಡ್ಲೆ ಮಶಾಕ್ ದರ್ಗಾಕ್ ಹೋಗಿ ಅದೇ ಶಿವಲಿಂಗದ ಎದುರುಗಡೆ ನಿಂತು ಮಂಗಳಾರತಿ ಬಂದ್ ಮಾಡಿ ಬಂದ್ರಲ್ಲ. ಯಾವ ದೇವರಿಗೆ ಅಂತ ಮಂಗಳಾರತಿ? ನಲ್ಲಿ ಶಿವಲಿಂಗಕ್ಕೆ ಮಾಡಿದ್ದೀನಿ ನಾನು. ಅದನ್ನ ಹೇಳಿ, ಅದು ಯಾವ್ದು ಅಂತ ಹೇಳಿ, ಅದನ್ನ ಯಾವ್ದು ಅಂತ ಹೇಳಿ. ಅದು ಯಾವುದೇ ಶಿವಲಿಂಗ ಇರ್ಲಿ, ಆ ಶಿವಲಿಂಗಕ್ಕೆ ಅಪಮಾನ ಆದಾಗ ಅದು ರಾಘವ ಚೈತನ್ಯ ಇರ್ಲಿ, ರಾಘವೇಂದ್ರನೇ ಇರ್ಲಿ, ನಿಮ್ಮ ಪ್ರಕಾರ ಅದು ಅಪಮಾನ ಆಗಿದೆ ಅಂದ ಮೇಲೆ ನಾವು ಅದನ್ನು ಶುದ್ಧೀಕರಣ ಮಾಡ್ಬೇಕಲ್ಲ. ಅದು ಸಮಾಧಿ ಅಲ್ಲಿದೆನಾ? ಆಯ್ತು, ಅಲ್ಲಿದೆ. ನೀವು ಇಲ್ಲಿ ಹೋಗಿ ಪೂಜೆ ಮಾಡಿದ್ದು ಯಾವ ಕಾರಣಕ್ಕಾಗಿ, ಯಾವ ದೇವರಿಗೆ ಅಂತ ಹೇಳಿ ನಮಗೆ ಸ್ಪಷ್ಟೀಕರಣ ಕೊಡಿ. ನಿಮ್ಮ ಪ್ರಕಾರ ರಾಘವ ಚೈತನ್ಯ ಸಮಾಧಿ ಆಳಂದದಲ್ಲಿ ಇದೆ ಅಂತೀರಾ? ಖಂಡಿತ ರಾಘವ ಚೈತನ್ಯರ ಸಮಾಧಿ ಆಳನ್ನ ಲಾಡ್ಲೆ ಮಶಾಕ್ ದರ್ಗಾದ ಆವರಣದಲ್ಲಿದೆ. ಲಾಡ್ಲೆ ಮಶಾಕ್ ದರ್ಗಾಕ್ಕಿಂತಲೂ ಮುಂಚೆ ಅಲ್ಲಿ ಕಾಳಿ ಮಾತೆಯ ಮಂದಿರ ಇತ್ತು. ಅಲ್ಲಿಯ ಮೊಘಲರ ದಬ್ಬಾಳಿಕೆಯಿಂದ ಆ ದೇವಸ್ಥಾನ ಹಾನಿ ಮಾಡಿದ್ರು. ಅಲ್ಲಿರುವಂತಹ ಭವ್ಯವಾದ ಕಾಳಿ ಮಂದಿರವನ್ನ ಆಳಂದ್ ಪಟ್ಟಣದ ಪಕ್ಕದಲ್ಲಿರುವ ಹಳ್ಳಿಯಲ್ಲಿ ಇವತ್ತಿಗೂ ಕೂಡ ನಾವು ನೋಡಬಹುದು. ನೀವು ಹೇಳ್ತಿರ್ತಕ್ಕಂಥ ಇತಿಹಾಸಕ್ಕೆ ಅಧಿಕೃತವಾಗಿ ಏನಾದ್ರು ಬೇಕಲ್ವ? ಸಾಕಷ್ಟು ಇದೆ ಅಧಿಕೃತವಾಗಿ. ಇವತ್ತು ನೋಡಿ, ರಾಘವ ಚೈತನ್ಯ ಶಿವಲಿಂಗ 400 ವರ್ಷಗಳಿಂದ ಪೂಜೆ ಮಾಡ್ತಾ ಬರ್ತಾ ಇದ್ದಾರೆ ಅನ್ನುವಂತಹದ್ದು ತಹಸೀಲ್ದಾರ್ ಪಂಚನಾಮೆ ಮಾಡಿ ನಮಗೆ ವರದಿ ಕೊಟ್ಟಿದ್ದಾರೆ. ನ್ಯಾಯಾಧೀಶರು ಕೂಡ ಕಮಿಷನ್ ನೇಮಕ ಮಾಡಿದ್ದು. ನಾನ್ ಮುಸ್ಲಿಂ, ನಾನ್ ಹಿಂದೂ, ಒಬ್ಬ ಕ್ರಿಶ್ಚಿಯನ್ ಧರ್ಮದ ವ್ಯಕ್ತಿಯನ್ನ ಕಮಿಷನ್ ನೇಮಕ ಮಾಡಿ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದಾಗ ಅವ್ರು ಹೇಳಿದ್ರು ಲಿಂಗದ ಆಕೃತಿ ಅಂದ್ರೆ ಸಿಲಿಂಡರ್ ಸ್ಟ್ರಕ್ಚರ್ ಸ್ಟೋನ್ ಇದೆ ಅಂತ ಒಂದು ರಿಪೋರ್ಟ್ ಕೊಟ್ರು.
ಆ ರಿಪೋರ್ಟ್ ಮೇಲೆನೆ ಇವತ್ತು 4ನೇ ವರ್ಷ ನ್ಯಾಯಾಲಯದ ಆದೇಶವನ್ನ ತೆಗೆದುಕೊಂಡು ನಾವು ಪೂಜೆ ಮಾಡ್ತಿದೀವಿ. ಎಷ್ಟು ದಿನ ಹಿಂಗೆ ಇದಕ್ಕೆ ತಾರ್ಕಿಕವಾಗಿ ಅಂತ್ಯ ಕಾಣೋದು? ಅದನ್ನ ತಾಲೂಕಿನ ಜನರಿಗೆ ಶಾಂತಿ ಸಿಗೋದು ಯಾವಾಗ ನೋಡಿ. ಈಗ ಅದು ಕೋರ್ಟ್ ಮೆಟ್ಟಿಲೇರಿದೆ. ನಮ್ಮ ದೇಶದಲ್ಲಿ ಇವತ್ತು 5,40,00,000 ಕೇಸುಗಳು ಪೆಂಡಿಂಗ್ ಇದೆ. ಇದು ಮುಗಿಬೇಕಾದ್ರೆ, ಈಗಿನ ಕಾನೂನು ವೇಗದಲ್ಲಿ ಮುಗಿಬೇಕಾದ್ರೆ 320 ವರ್ಷ ಬೇಕಂತೆ. ಯಾವಾಗ ಮುಗಿತೋ ಮುಗಿಲೆ. ಅಂದ್ರೆ ನಮ್ಮೆಲ್ಲ ತಲೆಗಳು ಹೋದ್ರೂ ಕೂಡ ಸಮಸ್ಯೆ ಪರಿಹಾರ ಇಲ್ಲ. ಮುಗಿಲಿ. ಯಾಕೆ ಮುಗಿಯೋದಿಲ್ಲ ರೀ? ಯಾಕೆ ಮುಗಿಯೋದಿಲ್ಲ? ಅದಕ್ಕೊಂದು ಸಮರ್ಥ ನಾಯಕರು ಬಂದೇ ಬರ್ತಾರೆ. ಮೋದಿ ಯೋಗಿ ಬಂದ ಕಾರಣಕ್ಕಾಗಿ 500 ವರ್ಷ ಕಳಂಕಿತವಾಗಿರುವಂತಹ ಕಟ್ಟಡ ತೆರವುಗೊಳಿಸಿ ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಯ್ತು. ಅಂತ ಪ್ರಬಲ ವ್ಯಕ್ತಿ ಒಬ್ಬ ಬಂದ ಮೇಲೆ ನಿಶ್ಚಿತವಾಗಿ ಹೇಳ್ತೀನಿ, ಅಲ್ಲಿ ರಾಘವ ಚೈತನ್ಯ ಮಂದಿರ ನಿರ್ಮಾಣ ಆಗುತ್ತೆ, ಅಲ್ಲಿ ಮೂರ್ತಿ ಸ್ಥಾಪನೆ ಆಗೇ ಆಗುತ್ತೆ. ಅದನ್ನ ಯಾವ ದುಷ್ಟ ಶಕ್ತಿಯಿಂದಲೂ ಕೂಡ ತಡೆಯಕ್ಕಾಗೋದಿಲ್ಲ. ಇಲ್ಲ ಸರ್, ನೀವು ನಿಮ್ಮ ತಾಲೂಕ ಜೇವರ್ಗಿಯನ್ನ ಬಿಟ್ಟು ಆಳಂದನ್ನ ಪ್ರವೇಶ ಮಾಡ್ತಿರ್ತಕ್ಕಂಥ ಅನಿವಾರ್ಯತೆ ಇತ್ತ ನಿಮಗೆ? ಸರ್, ವಾದ ಗುರುಗಳು ಅದೇ ಜಾಗದಲ್ಲಿ ಅವ್ರು ಚೆನ್ನಾಗಿದ್ರು, ನಮ್ ತಾಲೂಕಿಗೆ ಯಾಕೆ ಬರ್ಬೇಕಾಗಿತ್ತು ಇವರು? ಆಳಂದ್ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಏನೇನು ನಡೆಯುತ್ತೆ, ನಮ್ಮ ಹಿಂದೂ ಧರ್ಮದ ಮೇಲೆ, ಸರ್ಕಾರಿ ಆಸ್ತಿಗಳ ಮೇಲೆ ಏನ್ ದಬ್ಬಾಳಿಕೆ ಆಗುತ್ತೆ ಅದನ್ನ ನಾವು ತಡಿತೇವೆ. 2006ರಲ್ಲಿ ನಾರಾಯಣಪುರ ಡ್ಯಾಮ್ನ ಆವರಣದಲ್ಲಿ ಇಷ್ಟೇ ಇದ್ದಂತ ದರ್ಗಾ ಇಷ್ಟು ದೊಡ್ಡದಾಗ್ಬಿಡ್ತು, 40-60. ಅದನ್ನ ನಾವು ಪ್ರತಿಭಟನೆ ಮಾಡಿ ಹೋರಾಟ ಮಾಡಿದ್ರ ಪರಿಣಾಮ ಅದ್ರ ಸುತ್ತಲೂ ಬೇಲಿ ಆಯ್ತು. ಯಾರಿಗೂ ಅಲ್ಲಿ ಪರ್ಮಿಷನ್ ಇಲ್ಲ. ಅಫ್ಜಲ್ಪುರ್ ತಾಲೂಕ ಮಂದ್ರವಾಡ್ ಅಂತಿದೆ, ರಸ್ತೆಯ ಮೇಲಿರುವಂತ ಬಂದ್ರವಾಡ್, ಆ ರಸ್ತೆ ಮೇಲಿರುವಂತ ಒಂದು ದರ್ಗಾ ಅಗಲೀಕರಣ ಸಂದರ್ಭದಲ್ಲಿ ಅದನ್ನು ಒಯ್ದು ಎಲ್ಲೋ ಬಿಸಾಕ್ಲಿಲ್ಲ ರೀ. ಆ ದರ್ಗಾವನ್ನು ತಗೊಂಡು ಸರ್ಕಾರಿ ಶಾಲೆಯಲ್ಲಿಟ್ರು, ಕನ್ನಡ ಶಾಲೆಯಲ್ಲಿ. ಅಲ್ಲೇ ಊದು, ಅಲ್ಲೇ ಪೀರು, ಅಲ್ಲೇ ಬೇಟೆ ನಡೀತು. ಇದನ್ನು ನಾವು ಪ್ರಶ್ನೆ ಮಾಡಿದ್ವಿ, ನೀವು ಕಿತ್ತುತ್ತಿರೋ ಅಥವಾ ನಾವೇ ಕಿತ್ತಿ ಬಿಸಾಕಮೋ ಅಂತ ಹೇಳಿದ ಮೇಲೆ ಕೇವಲ 3 ಗಂಟೆಯಲ್ಲಿ ಆ ದರ್ಗಾವನ್ನ ಕಿತ್ತಿ ಬೇರೆ ಕಡೆ ಹಾಕಿದ್ರು. ಇದು ಪ್ರಶ್ನೆ ಮಾಡೋ ತಪ್ಪ? ಇದು ಬೆಂಕಿ ಹಚ್ಚಿದ ಹಾಗೆನಾ? ಅರೆ, ಮಕ್ಕಳು ಓದುವಂತ ಶಾಲೆಯಲ್ಲಿ ಒಯ್ದು ದರ್ಗಾ ಇಡ್ತೀರಿ ಅಂದ್ರೆ ಯಾರು ಪರ್ಮಿಷನ್ ಕೊಟ್ರು ನಿಮ್ಗೆ? ಹೀಗೆ ನೀವು ಒಂದೊಂದಾಗಿ ಪ್ರಕರಣಗಳು. ಆಳಂದ ಏನು ಪಾಕಿಸ್ತಾನದಲ್ಲಿಲ್ಲ ರೀ, ಅಲ್ಲಿ 60% ಮುಸಲ್ಮಾನರು ಇದೆ ಅಂದ್ರೆ ಅವ್ರಿಗೆ ಬರೆದು ಕೊಟ್ಟಿಲ್ಲ. ಅದು ಆಳಂದ ಹಿಂದೂಗಳ ಕ್ಷೇತ್ರ. ಅದು ಯಾರು ಕೂಡ ಒಬ್ಬ ಅಲ್ಲಿ ಹಿಂದೂ ನಮ್ಮ ಹೋರಾಟವನ್ನ ವಿರೋಧಿಸಿಲ್ಲ. ಅದರ ಬದಲಿಗೆ ಹೇಳ್ತಾರೆ ಅವರು, ಮುಸಲ್ಮಾನರು ಪ್ರಾಣ ಕೊಡಕ್ ಸಿದ್ಧರಿದ್ದಾರೆ, ನಿಮ್ಗೆ ಪೂಜೆ ಮಾಡಕ್ ಬಿಡಬಾರ್ದು ಅಂತ ಹೇಳಿ, ಪೂಜೆ ಮಾಡ್ಬೇಕು ಅಂತ ಹೇಳಿ ನಾವು ಒಂದು ದಿನ ನಮ್ಮ ವ್ಯಾಪಾರ ಸ್ಥಗಿತ ಮಾಡಿದ್ರೆ ನಮ್ಗೇನು ದೊಡ್ಡ ನಷ್ಟ ಆಗೋದಿಲ್ಲ, ನೀವು ಪೂಜೆ ಮಾಡಿ ಅಂತ ಹೇಳಿ ನಾವು ಬೆಂಬಲ ಕೊಟ್ಟಿದ್ದಾರೆ. ಯಾವೊಬ್ಬ ಹಿಂದೂ ಕೂಡ ಬೇಜಾರವನ್ನ ವ್ಯಕ್ತಪಡಿಸಿಲ್ಲ. ನೀವು ಹೀಗೆ ಬೆಂಕಿ ಉಂಡಿ ಅಂತ ಮಾತಾಡ್ತೀರಿ ಅಂತಾನೆ ಎಷ್ಟೋ ಪ್ರದೇಶಕ್ಕೆ ನಿಮ್ಮನ್ನ ನಿರ್ಬಂಧ ಹೇರಿದ್ದಾರೆ. ಯಾಕೆ ನಿರ್ಬಂಧ ಇರಬೇಕಾದ್ರು ನಿಮ್ಗೆ? ನೀವು ಸಂವಿಧಾನದ ಅಡಿಯಲ್ಲಿ, ಕಾನೂನಿನ ಅಡಿಯಲ್ಲಿ ಕೆಲಸ ಒಂದು ವೇಳೆ ಮಾಡ್ತಾನೆ ಇದ್ರೆ ನಿಮ್ಮನ್ನ ತಡಿತಿರ್ತಕ್ಕಂಥ ಅವಶ್ಯಕತೆ ಅವ್ರಿಗಿಲ್ವಲ್ಲ? ಅದೇ ಪ್ರಾಮಾಣಿಕವಾಗಿ ಹೋರಾಟ ಮಾಡುವಂತವ್ರು, ಪ್ರಾಮಾಣಿಕವಾಗಿ ಅಧಿಕಾರ ನಡೆಸುವಂತವರಿಗೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಮೂಲೆ ಗುಂಪು ಮಾಡುವಂತದ್ದು ತಮಗೆಲ್ಲ ಗೊತ್ತಿದೆ. ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಇರ್ಬೋದು, ಪ್ರಾಮಾಣಿಕ ರಾಜಕಾರಣಿ ಇರ್ಬೋದು, ಪ್ರಾಮಾಣಿಕ ಹೋರಾಟಗಾರರು ಇರ್ಬೋದು, ಅವರೆಲ್ಲರನ್ನ ಮುಗಿಸುವಂತಹ ಕೆಲಸ ಇವತ್ತಿಂದಲ್ಲ, ನಿರಂತರವಾಗಿ ನಡ್ಕೊಂಡು ಬಂದಿದೆ. ಅದರ ಮುಂದುವರಿದನೆ ಭಾಗ ನಮ್ಮನ್ನ ಬ್ಯಾನ್ ಮಾಡೋದು, ನಮ್ಮನ್ನ ಕೇಸ್ ಹಾಕ್ಸೋದು, ಈ ರೀತಿಯಾದಂತಹ ಪ್ರಕ್ರಿಯೆಗಳು ನಡೀತವೆ. ಆದರೂ ಕೂಡ ಯಾವುದೇ ರೀತಿಯಿಂದ ನಾವು ಎದೆಗುಂದಿಲ್ಲ. ಅದನ್ನ ಸವಾಲಾಗಿ ನಾವು ಸ್ವೀಕಾರ ಮಾಡಿ ನಾವು ಮುಂದೆ ಹೋಗುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈಗ ಆಳಂದ್ ಪ್ರಕರಣ ಬಿಟ್ರೆ ಮತ್ತೆ ಈಗ ಕೋಟೆಯಲ್ಲಿರ್ತಕ್ಕಂಥ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಶಿವರಾತ್ರಿ ಎಂದು ಅಲ್ಲಿಯೂ ಕೂಡ ಸಾಕಷ್ಟು ಹಿಂದೂ ಕಾರ್ಯಕರ್ತರು, ಬಜರಂಗ ದಳದ ಕಾರ್ಯಕರ್ತರು ಹೋಗಿ ಪೂಜೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಆವಾಗ್ಲೂ ಕೂಡ ಜಿಲ್ಲಾಡಳಿತವ್ರಿಗೆ ಅವಕಾಶ ಕೊಡ್ಲಿಲ್ಲ. ಸರ್ ನೋಡಿ, ಜಿಲ್ಲಾಡಳಿತ ಇಷ್ಟು ವರ್ಷ ಇಲ್ಲದೆ ಇರತಕ್ಕಂತ ಸಮಸ್ಯೆಯನ್ನು ಈಗ ಯಾಕೆ ಹುಟ್ಟು ಹಾಕ್ತಾ ಇದೆ? ನೋಡಿ, ಜಿಲ್ಲಾಡಳಿತ ಎಷ್ಟು ವೈಫಲ್ಯ ಎತ್ತಿ ತೋರಿಸ್ತಾ ಇದೆ ಅಂದ್ರೆ, ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಸ್ವಯಂಭೂ ಸೋಮೇಶ್ವರ ದೇವಸ್ಥಾನದ ಲಿಂಗ ಅಲ್ಲಿ ಅದು ಭಗ್ನ ಆಗಿದೆ. ಅದಕ್ಕೆ ಪೂಜೆ ಮಾಡುವಂತ ಹಕ್ಕು ಎಲ್ಲರಿಗೂ ಕೂಡ ಇದೆ. ಅದನ್ನ ನೀವು ಮೊಟಕುಗೊಳಿಸ್ತೀರಿ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು. ಹೈಕೋರ್ಟ್ ಹೇಳಿದೆ ರೀ, ಆ ಕೋಟೆ ಪ್ರದೇಶದಲ್ಲಿರುವಂತಹ ಅಕ್ರಮ ನಿವಾಸಿಗಳನ್ನ, ಅದರಲ್ಲಿ ಮುಸ್ಲಿಮರು ಹೆಚ್ಚಾಗಿದ್ದಾರೆ, ಅವ್ರನ್ನ ಹೊರಗಡೆ ಹಾಕಿ ಅವರನ್ನ ಅಲ್ಲಿಂದ ಸ್ಥಳಾಂತರ ಮಾಡಿ ಅಂತ ಹೇಳಿ ಕಳೆದ 10 ವರ್ಷದಿಂದ ಆದೇಶ ಮಾಡಿದ್ರು. ಆ ಆದೇಶಕ್ಕೆ ಕವಡೆ ಕಿಮ್ಮತ್ತಿಲ್ಲ. ಇದೇ ಪ್ರಿಯಾಂಕಾ ಖರ್ಗೆ ಅವರ ಆಡಳಿತನೇ ಆ ಆದೇಶಕ್ಕೆ ಬೆಲೆ ಕೊಡ್ತಾ ಇಲ್ಲ. ಅವ್ರನ್ನ ಅಲ್ಲಿ ಇಟ್ಕೊಂಡು ನೀವು ಸಂರಕ್ಷಿಸ್ತಿರ್ಬೇಕಾದ್ರೆ ನಮ್ಮ ದೇವಸ್ಥಾನ ಪೂಜೆ ಮಾಡಕ್ಕೆ ತಡೆಯೋರು ನೀವ್ಯಾರು? ಯಾಕೆ ನಾವು ಅಲ್ಲಿ ಪೂಜೆ ಮಾಡಿದ್ರೆ ಮುಸಲ್ಮಾನರಿಗೆ ನೋವಾಗುತ್ತಂತಾನ? ಈಗ ನಮಗೂ ನೋವಾಗ್ತಾ ಇದೆ. ಮುಸಲ್ಮಾನರು ಆ ಕೋಟೆಯಲ್ಲಿ ಇಟ್ಕೊಂಡು ಆ ಪುರಾತತ್ವ ಇಲಾಖೆಯ ಜಾಗಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ನಮಗೂ ನೋವಾಗ್ತಾ ಇದೆ, ನಮ್ ಬೇಡಿಕೆ ಇದೆ ಅವರನ್ನ ಹೊರಗಡೆ ಹಾಕಿ ಅಂತ.
ಇದಕ್ಕೆ ಹೇಳೋದು, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಇಲ್ಲಿಯ ಜಿಲ್ಲಾಡಳಿತ ನಿರಂತರವಾಗಿ ಮಾಡ್ತಾ ಇದೆ. ಅಲ್ಲ, ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ನೀವು ಪ್ರಸ್ತಾಪ ಮಾಡ್ತೀರಿ ಕೇವಲ. ಇದಕ್ಕೂ ಮುಂಚೆ ಬಿಜೆಪಿ ಸರ್ಕಾರ ಆಯ್ತು, ಆ ಸಂದರ್ಭದಲ್ಲಿಯೂ ಕೂಡ ಅವ್ರು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ನೋಡಿ, ಕೋರ್ಟ್ ಆದೇಶದ ನಂತರನೂ ಕೂಡ ಅವರನ್ನ ಅಲ್ಲಿಂದ ಇವ್ಯಾಕ್ಯುಯೇಟ್ ಮಾಡಕ್ ಆಗಿಲ್ಲ. ನಾನು ಬಿಜೆಪಿ ಕಾಂಗ್ರೆಸ್ ಕೆಟ್ಟ, ಬಿಜೆಪಿ ಒಳ್ಳೇದಂತ ಹೇಳ್ತಾ ಇಲ್ಲ. ಇಲ್ಲ, ನೀವು ಇದು ಬಿಜೆಪಿ ಜೊತೆ ಸ್ವಲ್ಪ ಸಾಫ್ಟ್ ಅನ್ಸುತ್ತೆ ನನಗೆ. ಇಲ್ಲ, ಬಿಜೆಪಿ ಒಳ್ಳೇದು ಕಾಂಗ್ರೆಸ್ ಕೆಟ್ಟದು ಅಂತ ಹೇಳ್ತಾ ಇಲ್ಲ. ಅಧಿಕಾರ ಬಂದಾಗ ಇವ್ರು ಏನ್ ಕೆಲಸ ಮಾಡ್ಬೇಕು ಆ ಕೆಲಸವನ್ನ ಇವ್ರು ಮಾಡ್ಲಿಲ್ಲ. ಬಿಜೆಪಿ ಅಧಿಕಾರ ಇದ್ರೂ ಕೂಡ, ದೌರ್ಭಾಗ್ಯದ ಮಾತನ್ನ ನಾನು ಹೇಳ್ತೇನೆ, ಬಿಜೆಪಿ ಅಧಿಕಾರದಲ್ಲಿ ಇದ್ರೂ ಕೂಡ ಚಿತ್ತಾಪುರ್ನಲ್ಲಿ ನಡೆಯುವಂತಹದ್ದು ಪ್ರಿಯಾಂಕಾ ಖರ್ಗೆ ಅವ್ರದೇ. ಖರ್ಗೆ ಅವರು ಯಾವ ಅಧಿಕಾರಿಯನ್ನು ನೀವು ಹಾಕ್ಬೇಕು ಅಂತ ಹೇಳಿ ಹೋಮ್ ಮಿನಿಸ್ಟರ್ಗೆ ಹೇಳ್ತಾರೆ, PWD ಮಿನಿಸ್ಟರ್ಗೆ ಹೇಳ್ತಾರೆ, ಪಂಚಾಯತ್ ರಾಜ್ ಇಲಾಖೆಯವ್ರಿಗೆ ಹೇಳ್ತಾರೆ, ಅದೇ ಅಧಿಕಾರಿಗಳನ್ನ ಅಲ್ಲಿ ನೇಮಕ ಮಾಡಿದ್ರು. ಅದರ ಪರಿಣಾಮ ಅಲ್ಲಿಯ ಬಿಜೆಪಿ ಅನೇಕ ಕಾರ್ಯಕರ್ತರ ಮೇಲೆ ಇವತ್ತಿಗೂ ಕೂಡ ಆ ಸಂದರ್ಭದಲ್ಲಿ ದಾಖಲಾದ ಪ್ರಕರಣಗಳು ಕೋರ್ಟ್ಗೆ ಅಲ್ದಾಡ್ತಾ ಇದ್ದಾರೆ. ಆಡಳಿತ ನಡೆಸುವಂತಹ ಒಂದು ಪ್ರಕ್ರಿಯೆ ಏನಿದೆ ಅಲ್ಲ, ಆ ಪ್ರಕ್ರಿಯೆ ನಮ್ಮ ಬಿಜೆಪಿಯವರಿಗೆ ಇಲ್ಲ. ಅಧಿಕಾರದಲ್ಲಿ ಇದ್ದಾಗ ಹಿಂದೂ ನಾಯಕರನ್ನ ತುಳಿದಿದ್ದಾರೆ ಹೊರತು, ಹಿಂದೂ ನಾಯಕರನ್ನ ಜೈಲಿಗೆ ಕಳಿಸಿದ್ದಾರೆ ಹೊರತು, ಹಿಂದೂಗಳನ್ನ ಕಾಪಾಡುವಂತ ಕೆಲಸ ಮಾಡದೇ ಇದ್ದಕ್ಕಾಗಿಯೇ ಇವತ್ತು ಅವರು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿದ್ದು. ಬಿಜೆಪಿ ಅಧಿಕಾರದಲ್ಲಿ ಇದ್ರೂ ಕೂಡ ಕಲಬುರಗಿಯಲ್ಲಿ ನಡೀತಾ ಇರೋದು ಪ್ರಿಯಾಂಕಾ ಖರ್ಗೆ ಅವರದೇ ಅಧಿಕಾರ. ಅಷ್ಟೊಂದು ಹೆದರಿ ಮೂಲೆ ಗುಂಪಾಗ್ತಾರ್ರಿ. ನೀವು ಹೆದರಿ ಅಂತ ಹೇಳ್ತಿದ್ರಿ. ಒಬ್ಬ ಬಿಜೆಪಿ ನಾಯಕನು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಅಥವಾ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ದಿಟ್ಟತನದಿಂದ ಮಾತನಾಡ್ತಿರ್ತಕ್ಕಂಥವ್ರು ಇಲ್ಲವೇ ಇಲ್ಲ ಜಿಲ್ಲೆಯಲ್ಲಿ. ನಾನು ಹೇಳ್ತೀನಲ್ಲ, ಕಾಂಪ್ರಮೈಸ್. ನಿಮ್ಮನ್ನ ಬಿಟ್ಟು, ನಾನು ಸುಮ್ಮನೆ ಎಕ್ಸಾಂಪಲ್ ಕೊಡ್ತಿದ್ದೇನೆ, ನಾನು ನಿಮ್ಮನ್ನ ಬಿಟ್ಟು ಒಬ್ಬನೇ ಒಬ್ಬ ಬಿಜೆಪಿ ನಾಯಕ ಶಟದ ನಿಂತು ಮಾತನಾಡ್ತಿರ್ತಕ್ಕಂಥ ತಾಕತ್ತು ಇವ್ರಿಗೆ ಯಾಕಿಲ್ಲ ಅಂದ್ರೆ ಇವ್ರು ಎಲ್ರು ಕಳ್ಳರಿದ್ದಾರೆ ಅಂತ ಸಾರ್ವಜನಿಕರ ಆರೋಪನೂ ಕೂಡ ಇದೆ. ನಾವು ಕೂಡ ಮುಖದ ಮೇಲೆ ಹೇಳ್ತೀವಿ. ಕಾಂಪ್ರಮೈಸ್ ರಾಜಕಾರಣದಿಂದಾಗಿ ಇವತ್ತು ಯಾವ ಬಿಜೆಪಿ ನಾಯಕನು ಕೂಡ ಖರ್ಗೆ ವಿರುದ್ಧ ಮಾತಾಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ. ದಿನ ಮೇ ಬಿಜೆಪಿ, ರಾತ್ ಮೇ ಕಾಂಗ್ರೆಸ್, ನಮ್ಮ ಕಲಬುರ್ಗಿ ಅವರ ಹಿನ್ನೆಲೆ. ಹೀಗಾಗಿ ಅವರು ಮಾಡಿರುವಂತ ಅಕ್ರಮ ಅನಿವಾರ್ಯತೆ ಯಾಕೆ ನೋಡಿ, KKRDB ಯಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ 2003ರಿಂದಲೇ ಖರ್ಗೆ ಅವರು ಅದನ್ನ ಹೋರಾಟ ಪ್ರಾರಂಭ ಮಾಡಿದ್ರು. ಮುಖ್ಯಮಂತ್ರಿಗಳಿಗೆ ಗೆದ್ದ ದಿನಾನೇ ಕಂಪ್ಲೇಂಟ್ ಕೊಟ್ರು. ಒಂದು KKRDB ಯಲ್ಲಿ ಅಕ್ರಮ ಭ್ರಷ್ಟಾಚಾರ ಆಗಿರುವುದನ್ನ ತನಿಖೆ ಮಾಡ್ಲಿಕ್ಕೆ 4 ವರ್ಷ ಬೇಕಾ ಇವರಿಗೆ? ಯಾಕೆ ಇವರು ತನಿಖೆ ಮಾಡಿ ಇಮ್ಮಿಡಿಯೇಟ್ ಆಗಿ FIR ಮಾಡ್ತಾ ಇಲ್ಲ? ಇವರು ಅದನ್ನ ಗುರಾಣಿಯಾಗಿ ಬಳಸ್ಕೊಳ್ತಾ ಇದ್ದಾರೆ. ಇಲ್ಲಿಯ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರು ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಕೇಸ್ ಹಾಕ್ಬೇಕು. ಯಾಕಾಗ್ತಾ ಇಲ್ಲ ಅಂದ್ರೆ ಇವರು ಒಳ ಒಪ್ಪಂದ ಇರೋದ್ರಿಂದ, MP ಎಲೆಕ್ಷನ್ ಅಲ್ಲಿ ಸಪೋರ್ಟ್ ಮಾಡಿರೋದ್ರಿಂದ ಇವ್ರ ಮೇಲೆ ಹಾಗೆ ಗುರಾಣಿಯಾಗಿ ಇಟ್ಕೊಂಡು ಇವರು ತಮ್ಮ ಕೆಲಸಗಳನ್ನ ಮಾಡ್ತಾರೆ. ಇವರ ವಿರುದ್ಧ ಮಾತಾಡೋದಾಗಿ ಅವ್ರು ತಡೀತಾ ಇದ್ದಾರೆ. ಕಲಬುರಗಿ ಜನ ಸಂಸದರನ್ನ ಈ ಬಾರಿ ಚೇಂಜ್ ಮಾಡಿದ್ರು. ಚೇಂಜ್ ಮಾಡಿದಾದ್ಮೇಲೆ ಸಂಸದರು ಕಾಣೆಯಾಗಿದ್ದಾರೆ ಎನ್ನುವ ಮಾತುಗಳು ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾನೆ ಇದ್ದಾವೆ. ನೀವೇನ್ ಹೇಳ್ತೀರಿ? ಅವ್ರು ನಿಜವಾಗ್ಲೂ ಕಾಣೆಯಾಗಿದ್ದಾರಾ ಅಥವಾ ಬೆಂಗಳೂರಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರಾ? ನೋಡಿ, ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೇಳ್ರಿ? ಮೊನ್ನೆ ಅಂಕಿ ಅಂಶ ಬಂತು ಹಣಕಾಸಿನ ವಿಚಾರದಲ್ಲಿ. ಒಂದೇ ₹1 ಅನುದಾನವನ್ನ ಇವತ್ತು ನಮ್ಮ ಜಿಲ್ಲೆಗೆ ತಂದಿಲ್ಲ. ಇಂತಹ ಒಬ್ಬ ನಿಷ್ಕ್ರಿಯ ಲೋಕಸಭಾ ಸದಸ್ಯ ನಮ್ಮ ಕಲಬುರಗಿ ಜಿಲ್ಲೆಗೆ ಬೇಕಾ? ಜನ ಬಹಳ ಮೂರ್ಖರಾದರು. ಮನೆಗೆ 1000-2000 ರೂಪಾಯಿ ದುಡ್ಡು ಕೊಟ್ಟ ಪರಿಣಾಮಕ್ಕಾಗಿ ಇವತ್ತು ಅವರನ್ನ ಗೆಲ್ಲಿಸಿದ್ರು. ಆದರೆ ಇವತ್ತು ಅಭಿವೃದ್ಧಿ ಮಾತ್ರ ಶೂನ್ಯ. ದಿಶಾ ಮೀಟಿಂಗ್ ಮಾಡ್ತಾರೆ ಆನ್ಲೈನ್ ಅಲ್ಲಿ ಕೂತ್ಕೊಂಡು. ಅಷ್ಟೊಂದು ನಿಷ್ಕ್ರಿಯರಾದ್ರ ನೀವು. ಒಂದು ಮೀಟಿಂಗ್ ನಡ್ಸಕ್ ಆಗೋದಿಲ್ಲ ಅಂದ್ರೆ ರಾಜೀನಾಮೆ ಕೊಡಬೇಕು, ಮತ್ತೊಬ್ರು ಯಾರಾದ್ರೂ ಬರ್ತಾರೆ. ಇದು ಒಪ್ಪುವಂಥದ್ದಲ್ಲ. ಜನರು ಪರಿವರ್ತನೆ ಆಗ್ಬೇಕು, ಜನರು ತಿಳುವಳಿಕೆ ಬರಬೇಕು. ಯಾರನ್ನ ಗೆಲ್ಲಿಸಿದ್ರೆ, ಯಾರನ್ನ ನಾವು ಚುನಾವಣೆಗೆ ನಿಲ್ಲಿಸಿದ್ರೆ ನಮ್ಮ ಬೇಡಿಕೆಗಳು ಈಡೇರುತ್ತವೆ, ನಮ್ಮ ಗ್ರಾಮ, ನಮ್ಮ ಊರುಗಳು ಸ್ವರ್ಗ ಆಗುತ್ತವೆ ಅನ್ನುವಂತಹ ಭಾವನೆ ಎಲ್ಲಿವರೆಗೂ ಜನರಲ್ಲಿ ಬರೋದಿಲ್ಲೋ ಅಲ್ಲಿವರೆಗೂ ಇಂತಹ ಮೂರ್ಖ ರಾಜಕಾರಣಿಗಳನ್ನೇ ನಾವು ಚುನಾವಣೆಗೆ ನಿಲ್ಲಿಸಬೇಕಾಗುತ್ತೆ, ಅವರನ್ನೇ ಗೆಲ್ಲಿಸಬೇಕಾಗುತ್ತೆ. ಇನ್ನೊಬ್ಬ ಪತ್ರಕರ್ತರು ನಿಮಗೆ ಪ್ರಶ್ನೆ ಕೇಳ್ತಾರೆ. ನಮಸ್ಕಾರ ಗುರುಗಳೇ, ನನ್ನ ಹೆಸರು ರಾಜಶೇಖರ್ ಎಸ್ ಮಾತುಳಿ ಅಂತ ಹೇಳಿ. ನನ್ನ ಕಡೆಯಿಂದ ನಿಮ್ಗೊಂದು ಪ್ರಶ್ನೆ. ಕಾವಿಗೂ ಮತ್ತು ಖಾದಿಗಿಗೂ ವ್ಯತ್ಯಾಸ ಏನು? ಮೇಲಾಗಿ ನೀವು ಈಗಾಗಲೇ ರಾಜಕೀಯ ಪಕ್ಷ ಶಿವಸೇನೆ ಸೇರಿದ್ದೀರಿ. ಮುಂದೆ ಒಂದಿನ ನೀವು ಕಾವಿ ತೊರೆದು ಖಾದಿ ಹಾಕೊಳ್ತೀರಾ? ನಮ್ಮ ಪ್ರಶ್ನೆ. ಖಾದಿ ಮತ್ತು ಕಾವಿಗೂ ಏನೋ ಒಂದು ಅವಿನಾಭಾವ ಸಂಬಂಧ.
ಸಂಬಂಧ ಇದೆ. ದಿನಗಳಲ್ಲಿ ಪವಿತ್ರವಾಗಿರುವಂತಹ ಸಂಬಂಧನೂ ಇದೆ. ಹಾ. ಖಾದಿ ಮತ್ತು ಕಾವಿಗೂ ಅಪವಿತ್ರವಾದಂತಹ ಸಂಬಂಧವೂ ಕೂಡ ನಾವು ಸಾಕಷ್ಟು ಇತಿಹಾಸಗಳಿಂದ ಕೇಳ್ಕೊಂಡು ಬಂದಿದ್ದೀವಿ. ಖಾದಿ ಹಾಕೊಂಡಂತಹ ವ್ಯಕ್ತಿ ಸನ್ಯಾಸಿ ಆಗ್ಬಾರ್ದು ಅಂತ ಏನು ನಿಯಮ ಇಲ್ಲ. ಕಾವಿ ಹಾಕೊಂಡಂತಹ ವ್ಯಕ್ತಿ ರಾಜಕಾರಣಿ ಆಗ್ಬಾರ್ದು ಅನ್ನುವಂತ ನಿಯಮ ಏನು ಇಲ್ಲ. ಹೀಗಾಗಿ ಕಾವಿ ಹಾಕೊಂಡಂತಹ ವ್ಯಕ್ತಿ ತ್ಯಾಗಿಯಾಗಿರ್ತಾನೆ, ಅವನು ನಿಸ್ವಾರ್ಥದಿಂದ ಕೆಲಸ ಮಾಡುವಂತವನಾಗಿರ್ತಾನೆ. ಅದರ ಪರಿಣಾಮನೇ ಇವತ್ತು ಯೋಗಿ ಆದಿತ್ಯನಾಥ್ ಅವರು 5-6 ಬಾರಿ ಲೋಕಸಭಾ ಸದಸ್ಯರಾದರು, 2 ಬಾರಿ ಮುಖ್ಯಮಂತ್ರಿಗಳಾದರು. ಅವರು ಅವರ ಚರಿತ್ರೆಯಲ್ಲಿ ನೋಡಿ ಸ್ವಾರ್ಥಕ್ಕಾಗಿ ಎಲ್ಲಿಯೂ ಕೂಡ ಅವರು ಹಪಾಪಿಸಲಿಲ್ಲ. ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಇವತ್ತು ಉತ್ತರ ಪ್ರದೇಶದ ಸರ್ಕಾರದ ಮೇಲೆ ಇಲ್ಲ ಅನ್ನೋದಾದ್ರೆ ಅದಕ್ಕೆ ಕಾರಣ ಯೋಗಿಯವರು. ಅಂದ್ರೆ ನೀವು ಕೂಡ ಅದೇ ದಾರಿಯಲ್ಲಿ ಸಾಕ್ತಾ ಇದ್ದೀರಿ. ಹೌದು, ನಮಗೆ ಯೋಗಿ ಆದರ್ಶ, ಯೋಗಿ ಮಾದರಿ. ಅಂದ್ರೆ ಯೋಗಿಯ ಮಾದರಿಯ ಆಡಳಿತ ನಡೆಸುವಂತಹದ್ದೇ, ಯೋಗಿಯ ಮಾದರಿಯಲ್ಲಿ ನಾವು ರಾಜಕೀಯ ನಡೆಸುವಂತಹದ್ದು ನಮ್ಮ ಅಭಿಪ್ರಾಯ ಇದೆ, ನಮ್ಮ ಒಂದು ಗುರಿ ಇದೆ. ಮುಂದಿನ ದಿನಗಳಲ್ಲಿ ನೀವು ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗ್ತೀರಿ ಅಂತ ಏನಾದ್ರು ಕನಸು ನೋಡಿ, ಅದು ಜನರಿಗೆ ಬಿಟ್ಟಂತ ವಿಷಯ. ಇಲ್ಲ, ಮನುಷ್ಯ ಅಂದ ಮೇಲೆ ಬಹಳ ಏನಾದ್ರು ಜನ ಕನಸಿರುತ್ತೆ ಗುರುಗಳೇ. ಇಲ್ಲ ನಾನು ಕನಸಿರುತ್ತೆ. ಬಹಳ ಜನ ಅದನ್ನ ಹೇಳ್ತಾರೆ, ಆಗಬೇಕು ಅಂತ ಏನೋ ಕನಸಿರುತ್ತೆ. ಬಹಳ ಜನ ಹೇಳ್ತಾರೆ 2028 ನಾನೇ ಮುಖ್ಯಮಂತ್ರಿ ಅಂತ. ಆಗ ನಾನು ಹೇಳೋದಿಲ್ಲ, ನಾನು ಮುಖ್ಯಮಂತ್ರಿ ಅಂತ ನಿರ್ಧಾರ ಮಾಡುವಂತದ್ದಾಗ್ಲಿ, ನಾನು MLA ಅಂತ ನಿರ್ಧಾರ ಮಾಡುವಂತದ್ದಾಗ್ಲಿ ಜನ ನಿರ್ಧಾರ ಮಾಡಿದ್ರೆ, ಜನ ಒಪ್ಪಿಗೆ ಕೊಟ್ಟಿದ್ಮೇಲೆ, ವಿಶ್ವಾಸ ನಿಮ್ ಕಡೆ ಇಲ್ಲ. ನಾನ್ ಕೇಳ್ತೀನಿ, ಜನ ನಿರ್ಧಾರ ಮಾಡಿದ್ಮೇಲೆ, ಜನ ಒಪ್ಪಿಗೆ ಕೊಟ್ಟ ಮೇಲೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇದೆ ಹೊರತು ನಾನು ಮುಖ್ಯಮಂತ್ರಿನೂ ಆಗ್ತೀನಿ ಅಂತೀನಿ, ರಾಷ್ಟ್ರಪತಿನೂ ಆಗ್ತೀನಿ ಅಂತೀನಿ, ಅದು ಸಾಧ್ಯ ಇಲ್ಲ ರೀ. ನಿಮ್ಮ ಅಭಿಲಾಷೆ ನಮ್ಮ ಅಭಿಲಾಷೆ ಏನಿದೆ, ನಾನು ಉತ್ತಮ ಆಡಳಿತ ಕೊಡ್ಬೇಕು, ನಾನು ಒಬ್ಬ ಒಳ್ಳೆಯ ಶಾಸಕನಾಗ್ಬೇಕು, ಈ ಭಾಗದಲ್ಲಿ ಒಳ್ಳೆಯ ಆಡಳಿತವನ್ನ ಕೊಡಬೇಕು, ಬಯಲು ಶೌಚ ಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕು, ಸ್ವಚ್ಛ ಕುಡಿಯುವ ನೀರು ಕೊಡಬೇಕು, ವಿದ್ಯುತ್ ದೀಪ, ರಸ್ತೆ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನುವಂಥದ್ದು, ಭ್ರಷ್ಟಾಚಾರ ರಹಿತವಾಗಿರುವಂತಹ ಆಡಳಿತ ನಾವು ನಡೆಸಬೇಕು ಅನ್ನೋ ಅಪೇಕ್ಷೆ ನಮ್ದಿದೆ. ಈ ಅಪೇಕ್ಷೆ ಇದೆ ಹೊರತು ನಾನು ಮುಖ್ಯಮಂತ್ರಿ ಆಗ್ಬೇಕು, ನಿಲುವಿಗೆ ಹಾರದವನು ಆಕಾಶಕ್ಕೆ ಹಾರಿದಾನೆ ಅಂತ ಹೇಳ್ತಾರಲ್ಲ, ಅಂತಹ ಭಾವನೆ ನಮ್ಮಲ್ಲಿಲ್ಲ. ಜನರು ತೀರ್ಮಾನ ಮಾಡ್ತಾರೆ. ಜನರು ಎಲ್ಲಾ ರಾಜಕಾರಣಿಗಳು ರಾಜಕೀಯ ಪ್ರವೇಶ ಮಾಡಾದ್ಮೇಲೆ ಹೇಳ್ತಿರ್ತಕ್ಕಂಥ ಮೊದಲ ಸುಳ್ಳುಗಳು. ಯಾಕಂತ ಕೇಳಿದ್ರೆ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರ್ತಕ್ಕಂಥ ಸಾಕಷ್ಟು ಗ್ರಾಮಗಳಿದಾವೆ. ಬಿಜೆಪಿ, ಕಾಂಗ್ರೆಸ್, JDS, ಸಮ್ಮಿಶ್ರ ಸರ್ಕಾರ, ಇಡೀ ರಾಜ್ಯದಲ್ಲಿ ಎಲ್ಲಾ ಪಕ್ಷಗಳು ಬಂದು ಹೋದ್ರೂ ಕೂಡ ಪರಿಹಾರ ಮಾತ್ರ ಶೂನ್ಯ ಇದೆ. ಯಾಕೆ ಅಂತ ಕೇಳಿದ್ರೆ, ಒಂದು ಚುನಾವಣೆಯಲ್ಲಿ ಇವರು 40-30 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿರ್ತಾರೆ. ಹೇಗೆ ಆ ಹಣವನ್ನ ರಿಫಂಡ್ ಮಾಡ್ಕೊಳ್ಬೇಕು ಅನ್ನುವಂಥದ್ರಲ್ಲೇ ಕಾಲ ಕಳೀತಾರೆ ಹೊರತು ಇವರು ಜನರ ಅಭಿವೃದ್ಧಿ, ಜನರ ಕಲ್ಯಾಣಕ್ಕೆ ಲಕ್ಷ್ಯ ವಹಿಸದ ಕಾರಣಕ್ಕಾಗಿ ಇವತ್ತಿಗೂ ಕೂಡ ನಮ್ಮ ಹಳ್ಳಿಗಳು ಗೊಬ್ಬೆದ್ದು ನಾರ್ತಾ ಇದ್ದಾವೆ. ರಸ್ತೆಗಳು ಸರಿ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ವಿದ್ಯುತ್ ದೀಪ ಇಲ್ಲ, ಶೌಚ ಅಂತೂ ಅದು ಕೇಳಬಾರದು, ಅಂತಹ ಗಲೀಜು ಪ್ರದೇಶ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಈ ಹಣದ ದಾಹಿಗಳು ಏನ್ MLA-ಗಳಾಗ್ತಾರಲ್ಲ, ಇವರೇ ಅದಕ್ಕೆ ಕಾರಣ. ನಿಮ್ಮ ವಿಚಾರದಲ್ಲಿ ಚುನಾವಣೆಯಲ್ಲಿ ದುಡ್ಡಿದ್ರೆ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಇದೆ? ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಜನರ ಮನಸ್ಸನ್ನ ಗೆದ್ದು ಹಣ ಖರ್ಚು ಮಾಡದೇನೆ ಚುನಾವಣೆಗೆ ನಾವು ಸ್ಪರ್ಧೆ ಮಾಡ್ತೇವೆ, ಗೆದ್ದೇ ಗೆಲ್ತೀವಿ ಅನ್ನುವಂತ ಅಭಿಪ್ರಾಯ ನಮ್ದು. ನೋಡಿ ಗುರುಗಳೇ, ಚುನಾವಣೆ ಅಂದ ಮೇಲೆ ದುಡ್ಡು ಇಲ್ಲದೆ ಕೆಲಸನೇ ಆಗಲ್ಲ ಅನ್ನೋದು ಚರ್ಚೆ. ಅದನ್ನ ನಾವು ಯಾವುದಕ್ಕೆ ಬೇಕು, ಚುನಾವಣಾ ಆಯೋಗ ಎಷ್ಟು ಹಣ ಮಿತಿಗೊಳಿಸಿದೆ, ಆ ಮಿತಿಯಲ್ಲೇ ನಾವು ಖರ್ಚು ಮಾಡಿ ನಮ್ಮ ಪಕ್ಷ ಇಲ್ಲಿ ಆಡಳಿತ ಮಾಡುತ್ತೆ. ನಿಮ್ಮ ಈ ಶಿವಸೇನೆ ಪಕ್ಷ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಏನಾದ್ರೂ ಕಮಾಲ್ ಮಾಡುತ್ತೆ ಅಂತ ಅನ್ಸುತ್ತಾ ನಿಮ್ಮ ನೇತೃತ್ವದಲ್ಲಿ? ನೋಡಿ, ಈಗ ತಾನೇ ನಾವು ಪ್ರಾರಂಭ ಮಾಡಿದ್ದೇವೆ, ಅದರದ್ದು ಫಲ ಅಪೇಕ್ಷೆ ನಾವು ಫಾಸ್ಟ್ ಇಟ್ಕೊಂಡಿದ್ದೇವೆ. ಸ್ಪಂದನೆ ಸಿಗ್ತಾ ಇದೆ ನಿಮಗೆ? 100% ಸಿಗ್ತಾ ಇದೆ. ಕಲಬುರಗಿಯ ಉತ್ತರ ಮತ್ತು ದಕ್ಷಿಣ ಮತಕ್ಷೇತ್ರದಲ್ಲಿ ಕಳೆದ 5 ದಿನಗಳ ಪರ್ಯಂತ ನಮ್ಮ ಕಾರ್ಯಕರ್ತರು ಪ್ರವಾಸ ಮಾಡಿದ್ದಾರೆ. ಬೇಕು ಇಂತ ಒಬ್ಬ ವ್ಯಕ್ತಿ ಅನ್ನುವಂತಹದ್ದು ಎಲ್ಲರ ಬಾಯಿಯಲ್ಲಿ ಬಂದಿದೆ. ಹೀಗಾಗಿ ಜನ ಚುನಾವಣೆಗೆ ಅವಕಾಶ ಸಿಕ್ಕರೆ ಯಾವ ಕ್ಷೇತ್ರ ನೀವು ಆಯ್ಕೆ ಮಾಡ್ಕೊಂತೀರಿ? ಆ ಕ್ಷೇತ್ರ ನಾವು ಆಯ್ಕೆ ಮಾಡ್ಕೊಂಡು ನಿಮ್ಗೆ ತಿಳಿಸ್ತೇವೆ, ಖಂಡಿತವಾಗಿ ತಿಳಿಸ್ತೇವೆ. ಈಗ ನಿರ್ದಿಷ್ಟವಾಗಿರ್ತಕ್ಕಂಥದ್ದು ಯಾವುದನ್ನು ನಿರ್ಧಾರ ಆಗಿಲ್ಲ ನಿಮ್ಗೆ? ಇಲ್ಲ, ಇನ್ನು ಸ್ವಲ್ಪ ದಿನದಲ್ಲಿ ಅದನ್ನ ನಾವು ತಿಳಿಸ್ತೇವೆ. ನಮ್ಮ ಶಿಂದೆ ಅವರು ಕಲಬುರಗಿ ಬರೋರಿದ್ದಾರೆ, ದೊಡ್ಡ ಸಮಾವೇಶ ಆಗುತ್ತೆ, ಆ ಸಂದರ್ಭದಲ್ಲಿ ನಾವು ಘೋಷಣೆಯನ್ನು ಮಾಡ್ತೇವೆ. ಧನ್ಯವಾದಗಳು. ಸಾಕಷ್ಟು ವಿಚಾರಗಳು ನೇರವಾಗಿ ಮಾತನಾಡ್ತಿರ್ತಕ್ಕಂಥ ಪ್ರಯತ್ನ ಮಾಡಿದ್ದೀರಿ. ನಮ್ಮ ಕರೆಗೆ ಹೋಗೊಟ್ಟು ಬಂದು ಕಟಕಟೆ ಕಾರ್ಯಕ್ರಮ ಮೊದಲ ಸರಣಿ ಸಂಚಿಕೆಯ ಅತಿಥಿಗಳಾಗಿ ಬಂದಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇಲ್ಲಿಯವರೆಗೂ ಸಿಡಿಲ ಮರಿಯ ಸಂತ ಮತ್ತು ಶಿವಸೇನೆ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ
ಆಂದೋಲ ಶ್ರೀಗಳು ಸಾಕಷ್ಟು ವಿಚಾರಗಳು ಕಲಬುರಗಿ ಜಿಲ್ಲೆ, ಕಲ್ಯಾಣ ಕರ್ನಾಟಕ ಮತ್ತು ಕರ್ನಾಟಕ ರಾಜಕೀಯ ವಸ್ತುನಿಷ್ಠೆಯ ಕುರಿತು ಸಾಕಷ್ಟು ವಿಚಾರಗಳನ್ನ ಮನಸ್ಸು ಬಿಚ್ಚಿ ಮಾತನಾಡುವ ಪ್ರಯತ್ನವನ್ನು ಮಾಡಿದರು. ಈ ಒಂದು ಸಂಚಿಕೆ, ಈ ಒಂದು ಮೊದಲ ಸಂಚಿಕೆ ನಿಮ್ಮೆಲ್ರಿಗೂ ಇಷ್ಟ ಆಗಬಹುದು ಅಂತ ಆಶಿಸ್ತೀನಿ. ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರ.